ಹಾಯ್ ಸ್ನೇಹಿತರೆ, ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇನ್ನೇನು TET ಎಕ್ಸಾಮಿಗೆ ನೀವು ಬರೆಯಲು ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಅದಕ್ಕೆ ಪೂರಕವಾದಂತಹ ಒಂದು ಮಾಹಿತಿ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ನಾವು ಒಟ್ಟು 84 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಆ 84 ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಸೊ ಜಿಯೋಗ್ರಫಿ ಆಗಿರ್ಬೋದು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಹಾಗೆ ಸಮಾಜಶಾಸ್ತ್ರ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸೊ ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ನೀವು ತಯಾರಿಯನ್ನು ನಡೆಸ್ತಾ ಇದ್ರಲ್ಲ, ಅದಕ್ಕೆ ಪೂರಕವಾಗಿರುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಇಲ್ಲಿ ನೇರ ಪ್ರಶ್ನೆ ನೇರ ಉತ್ತರ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನೋಡ್ಬೋದು. ಯಾವುದೇ ಆಪ್ಷನ್ಸ್ ಇರಲ್ಲ. ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗೆ ಸ್ನೇಹಿತರೆ, ಈ ಸಮಾಜ ವಿಜ್ಞಾನದಲ್ಲಿ ನೀವು 60 ಮಾರ್ಕ್ಸಿಗೆ ಎಕ್ಸಾಮನ್ನು ತೊಗೊಳ್ತೀರಿ. ಆ 60 ಮಾರ್ಕ್ಸಿಗೆ ಅಷ್ಟು ಸಬ್ಜೆಕ್ಟಿಗೆ ರಿಲೇಟೆಡ್ ಆದಂತಹ ಒಂದು ಕ್ವಶನ್ಸನ್ನು ಈ 84 ಕ್ವಶನ್ಸಲ್ಲಿ ನಾನು ಕವರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾದರೆ ಸ್ನೇಹಿತರೆ, ಯಾರು ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಬ್ಯಾಚಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಆನ್ಲೈನ್ ಆದರೆ PDO ಮತ್ತು VA ಲ್ಯಾಂಡ್ ಸರ್ವೆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಆಫ್ಲೈನ್ ಕ್ಲಾಸಸ್ ಬೇಕಿದ್ದರೆ ನೀವು ಶಿವಮೊಗ್ಗಕ್ಕೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಬಂದು ಅಡ್ಮಿಷನನ್ನು ತಗೋಬೋದು. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ 84 ಪ್ರಶ್ನೆಗಳ ಸರಣಿಯಲ್ಲಿ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಎಕನಾಮಿಕ್ಸ್ ಪದವು ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂತ ಕೇಳಿದರೆ, ಇದು ಓಕೋಸ್ ಮತ್ತು ನೋಮೋಸ್ ಎನ್ನುವಂತಹ ಪದದಿಂದ ಬಂದಿರೋದು. ಓಕೋಸ್ ಎಂದರೆ ಗೃಹ, ನೋಮೋಸ್ ಎಂದರೆ ನಿರ್ವಹಣೆ. ಗೃಹ ನಿರ್ವಹಣೆಯನ್ನು ಏನಂತ ಕರಿತೀವಿ ನಾವು? ಎಕನಾಮಿಕ್ಸ್ ಅಂತ ಕರಿತೀವಿ. ಯಾವ ಪದ ಅಂತ ಕೇಳಿದರೆ ಓಕೋಸ್ ಮತ್ತು ನೋಮೋಸ್. ಯಾವ ಭಾಷೆ ಅಂತ ಕೇಳಿದರೆ ಇದು ಗ್ರೀಕ್ ಭಾಷೆಯ ಪದವಾಗಿರುತ್ತೆ. ಹಾಗೆ ಕೌಟಿಲ್ಯ ಬರೆದಿರುವಂತಹ ಬುಕ್ ಯಾವುದು ಅಂತ ಕೇಳಿದರೆ ಅದು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಕೌಟಿಲ್ಯ ಬರೆದಿರುವಂಥದ್ದು. ಹಾಗೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂದರೆ ಆಡಮ್ ಸ್ಮಿತ್ ಅವರನ್ನು ಫಾದರ್ ಆಫ್ ಎಕನಾಮಿಕ್ ಅಂತಲೇ ಕರೆಯುವಂಥದ್ದು. ಹಾಗೆ ಸ್ನೇಹಿತರೆ, ತುಷ್ಟಿಗುಣ ಅಂದರೆ ಏನು ಅಂತ ಕೇಳಿದರೆ, ತುಷ್ಟಿಗುಣ ಅಂದರೆ ಏನಂದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳನ್ನು ಏನಂತ ಕರಿತೀವಿ ನಾವು? ತುಷ್ಟಿಗುಣ ಅಂತ ಕರಿತೀವಿ. ಕ್ಲಿಯರ್ ಮಾಡ್ಕೊಳ್ಳಿ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳನ್ನು ಏನಂತ ಕರಿತೀವಿ ನಾವು? ತುಷ್ಟಿಗುಣ ಅಂತಲೇ ಕರೆಯುವಂಥದ್ದು. ಓಕೆ, ಹಾಗಾದರೆ 5ನೇ ಪ್ರಶ್ನೆಗೆ ಹೋಗೋಣ. ಉತ್ಪಾದನಾ ಕಾರ್ಯದಲ್ಲಿ ಬಳಸಲಾಗುವ ಮಾನವ ನಿರ್ಮಿತ ಸರಕು ಯಾವುದು? ಅಥವಾ ಆ ಮಾನವ ನಿರ್ಮಿತ ಸರಕನ್ನು ಏನಂತ ಕರಿತೀವಪ್ಪ ಅಂದರೆ ಭೌತಿಕ ಬಂಡವಾಳ ಅಂತ ಕರಿತೀವಿ. ಫಿಸಿಕಲ್ ಕ್ಯಾಪಿಟಲ್. ಈ ಭೌತಿಕ ಬಂಡವಾಳ ಇದೆಯಲ್ಲ, ಆ ಎಕ್ಸಾಂಪಲ್ ನೋಡಿದಾಗ ಯಂತ್ರಗಳನ್ನು ಬಳಸುವಂಥದ್ದು. ಈ ಯಂತ್ರಗಳು ಯಾರಿಂದ ನಿರ್ಮಾಣವಾಗಿರೋದು? ಮಾನವನಿಂದ ನಿರ್ಮಾಣವಾಗಿರುವಂಥದ್ದು. ಅಥವಾ ಯಂತ್ರೋಪಕರಣಗಳನ್ನು ಇಲ್ಲಿ ಬಳಸ್ತಾ ಹೋಗ್ತೀವಲ್ಲ, ಇದನ್ನು ಏನಂತ ಕರಿತೀವಿ ನಾವು? ಭೌತಿಕ ಬಂಡವಾಳ ಅಂತಲೇ ಕರೆಯುವಂಥದ್ದು. ಹಾಗೆ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದು ಅಂತ ಕೇಳಿದರೆ ಯಾವ ಅನಿಲ ಕಂಡುಬರುತ್ತೆ? ಸಾರಜನಕ, ನೈಟ್ರೋಜನ್, N2 ಅತಿ ಹೆಚ್ಚು ಕಂಡುಬರುತ್ತೆ. ಎಷ್ಟು ಪರ್ಸೆಂಟ್ ಇದೆ? ಇದು 78% ಕಂಡುಬರುತ್ತೆ. ಅದರ ಜೊತೆಗೆ O2 ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದರೆ ಆಮ್ಲಜನಕ, ಇದು 21% ಅಷ್ಟು ಆಮ್ಲಜನಕ ಕಂಡುಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ CO2 ಎಷ್ಟಿದೆಯಪ್ಪ ಅಂದರೆ 0.03% ಅಷ್ಟು CO2 ಕಾರ್ಬನ್ ಡೈಆಕ್ಸೈಡ್ ಕಂಡುಬರುತ್ತೆ ವಾತಾವರಣದಲ್ಲಿ. ಹಾಗಾದರೆ ಅತಿ ಹೆಚ್ಚು ಕಂಡುಬರೋದು ಯಾವುದು? ಸಾರಜನಕ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಭೂಮಿಯ ಮೇಲೆ 71% ನೀರಿದೆ, 71% ವಾಟರ್ ಇದೆ. ಅಂದರೆ 71% ವಾಟರ್ ಇದ್ದರೆ 29% ಏನಿದೆ ಅಲ್ಲಿ? ಲ್ಯಾಂಡನ್ನು ನೋಡ್ತೀವಿ, ಅಂದರೆ ಭೂಭಾಗವನ್ನು ನೋಡ್ಬೋದು. ಇದರಲ್ಲಿ ಸಾಗರ ಸಮುದ್ರದಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ?
71 100ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಆವಾಗ 97% ವಾಟರ್ ಎಲ್ಲಿದೆಯಪ್ಪ ಅಂದರೆ ಸಾಗರ ಸಮುದ್ರದಲ್ಲಿ ಕಂಡುಬರುತ್ತೆ. ಆ 97% ಇದೆಯಲ್ಲ, ಅದು ಯಾವ ಕೆಟಗರಿಗೆ ಸೇರಿರುತ್ತಪ್ಪ ಅಂದರೆ ಅದು ಸಾಲ್ಟ್ ವಾಟರ್, ಅಂದರೆ ಉಪ್ಪು ನೀರಿಗೆ ಸೇರಿರುವಂಥದ್ದು. ಕೇವಲ 3% ಅಷ್ಟೇ ಸಿಹಿ ನೀರು ಕಂಡುಬರುತ್ತೆ ಭೂಮಿಯ ಮೇಲ್ಗಡೆ. ಓಕೆ, ನೆಕ್ಸ್ಟ್ ನೋಡಿ, ಮುಗಿಯದ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾನೆ. ಅಥವಾ ಮುಗಿಯದ ಸಂಪನ್ಮೂಲ ಯಾವುದು ಅಂತ ಕೇಳ್ಬೋದು. ನೋಡಿ, ಗಾಳಿ ಆಗಿರ್ಬೋದು, ನೀರು, ಅರಣ್ಯ ಮತ್ತು ಸೂರ್ಯ ಶಾಖ ಅನ್ನುವಂಥದ್ದು ಮುಗಿಯದ ಸಂಪನ್ಮೂಲಗಳಾಗಿರ್ತವೆ. ಹಾಗಾದರೆ ಮುಗಿದು ಹೋಗುವ ಸಂಪನ್ಮೂಲ ಯಾವುದು? ಪೆಟ್ರೋಲ್ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು. ಓಕೆ, ನೆಕ್ಸ್ಟು ಮಿನರಲ್ಸ್ಗಳು, ಖನಿಜ ಸಂಪನ್ಮೂಲಗಳು ಯಾವುದೇ ಆಗಿರ್ಬೋದು, ಅವು ಮತ್ತೆ ನಮಗೆ ಸಿಗಲ್ಲ. ಅದು ಮುಗಿದು ಹೋಗುವ ಸಂಪನ್ಮೂಲಗಳಾಗಿರ್ತವೆ. ಇದು ಮುಗಿಯದ ಸಂಪನ್ಮೂಲಗಳಿಗೆ ಉದಾಹರಣೆ ಅಂತಲೇ ನೋಡ್ಬೋದು. 8ನೇ ಪ್ರಶ್ನೆಗೆ ಈ ರೀತಿಯಾದಂತಹ ಕ್ವಶನನ್ನು ರೈಸ್ ಮಾಡ್ತಾನೆ. ನೆಕ್ಸ್ಟ್ 9ನೇ ಪ್ರಶ್ನೆ ಹೋಗೋಣ. ಅರಣ್ಯ ನಾಶದಿಂದ ವಾತಾವರಣದಲ್ಲಿ ಯಾವ ಅನಿಲ ಹೆಚ್ಚಾಗುತ್ತದೆ ಅಂತ ಕಂಡುಬರುತ್ತೆ. ಅಂದರೆ ಅರಣ್ಯ ನಾಶ ಅಂದರೆ ಮರಗಿಡಗಳು ಏನನ್ನು ರಿಸೀವ್ ಮಾಡ್ಕೊಳ್ತವೆ? ಕಾರ್ಬನ್ ಡೈಆಕ್ಸೈಡನ್ನು ರಿಸೀವ್ ಮಾಡ್ಕೊಳ್ತವೆ. ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ಫಾರೆಸ್ಟೇ ಇಲ್ಲ ಅಂದಾಗ ಯಾವ ಅನಿಲ ಹೆಚ್ಚಾಗ್ತಾ ಹೋಗ್ತವೆ? ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದರಿಂದ? ಅರಣ್ಯ ನಾಶದಿಂದ. ಓಕೆ, ನೆಕ್ಸ್ಟ್ ನೋಡಿ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅತಿಯಾಗಿ ಬಳಸುವುದರಿಂದ ಯಾವ ಅನಿಲ ಬಿಡುಗಡೆ ಆಗತ್ತಂತ ಕೇಳಿದಾಗ ಇಂಗಾಲದ ಮೊನಾಕ್ಸೈಡ್ ಅನ್ನೋದು ಬಿಡುಗಡೆ ಆಗತ್ತೆ. ಯಾವುದನ್ನು ಬಳಸಿದರೆ? ಕಲ್ಲಿದ್ದಲು ಮತ್ತು ಪೆಟ್ರೋಲನ್ನು ಬಳಸುವುದರಿಂದ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎಲ್ ನೈನೋ ಅಂತ ಕಂಡುಬರುತ್ತೆ. ಎಲ್ ನೈನೋ ಅಂದರೆ ಏನು ಅಂತ ಕೇಳ್ಬೋದು. ನೋಡಿ, ದಕ್ಷಿಣ ಪೆಸಿಫಿಕ್ ಸಾಗರದ ಉಷ್ಣೋದಕ ಸಾಗರ ಪ್ರವಾಹವನ್ನು ಎಲ್ ನೈನೋ ಅಂತ ಕರೀತಾರೆ. ಎಲ್ ನೈನೋ ಅಂದರೆ ದಕ್ಷಿಣ ಪೆಸಿಫಿಕ್ ಸಾಗರದ ಉಷ್ಣೋದಕ ಸಾಗರ ಪ್ರವಾಹ. ಸೌತ್ ಪೆಸಿಫಿಕ್ ಓಷಿಯನಲ್ಲಿರುವಂತಹ ವಾರ್ಮ್ ಕರೆಂಟನ್ನು, ಉಷ್ಣೋದಕ ಸಾಗರ ಪ್ರವಾಹನ ಎಲ್ ನೈನೋ ಅಂತ ಕರೀತಾರೆ. ಈ ಉಷ್ಣೋದಕ ಸಾಗರ ಪ್ರವಾಹದಿಂದ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಆಗತ್ತೆ. ಅದೇ ಲಾ ನೈನೋ ಅಂತ ಕಂಡುಬರುತ್ತೆ. ಲಾ ನೈನೋ ಅಂದರೆ ಅದು ಅತಿ ಹೆಚ್ಚು ಮಳೆ ತರುವಂತಹ ಒಂದು ಏನಾಗಿರುತ್ತೆ? ಪ್ರವಾಹವಾಗಿರೋದನ್ನು ನೋಡ್ಬೋದು. ನಮಗೆ ಕೇಳಿರೋದೇನು? ಎಲ್ ನೈನೋ ಅಂತ ಕೇಳಿದರೆ ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಇದು ವಾರ್ಮ್ ಕರೆಂಟ್ ಆಗಿರುತ್ತೆ, ಉಷ್ಣೋದಕ ಸಾಗರ ಪ್ರವಾಹವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು? ಪ್ರಪಂಚದಲ್ಲಿ 100% ಇದೆ. ಅಂದರೆ 100 ಜನ ಇದ್ದಾರೆ ಅಂದರೆ ಭಾರತದಲ್ಲಿ ಎಷ್ಟಿದ್ದಾರಪ್ಪ ಅಂದರೆ 17.3% ಅಷ್ಟು ಪಾಪ್ಯುಲೇಷನ್ ಕಂಡುಬರುತ್ತೆ ಆ್ಯಸ್ ಪರ್ 2011 ಸೆನ್ಸಸ್. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿರುವಂತಹ ಒಟ್ಟು ಜನಸಂಖ್ಯೆ, ಪ್ರಪಂಚದ ಜನಸಂಖ್ಯೆಯಲ್ಲಿ 17.3% ಜನ ಭಾರತದಲ್ಲಿ ಕಂಡುಬರ್ತಾರೆ. ಓಕೆ, ಇದು 12ನೇ ಪ್ರಶ್ನೆ ಆಗಿರುತ್ತೆ. 13ನೇ ನೋಡಿ, ಪ್ಲೇಟೋ ಬರೆದಿರುವಂತಹ ಗ್ರಂಥ ಯಾವುದು ಅಂತ ಕೊಟ್ಟಿದ್ದಾನೆ. ರಿಪಬ್ಲಿಕ್ ಎನ್ನುವಂತಹ ಗ್ರಂಥವನ್ನು ಪ್ಲೇಟೋ ಬರೆದಿರ್ತಾರೆ. ಓಕೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರದ ಪಿತಾಮಹ ಆಗಿರ್ತಾರೆ. ಹಾಗೆ ಅರಿಸ್ಟಾಟಲ್ ಬರೆದಿರುವ ಗ್ರಂಥ ಯಾವುದು ಅಂತ ಕೇಳಿದರೆ ಪಾಲಿಟಿಕ್ಸ್ ಆಗಿರುತ್ತೆ. ಯಾವ ಗ್ರಂಥ? ಪಾಲಿಟಿಕ್ಸ್ ಎನ್ನುವಂತಹ ಗ್ರಂಥವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದಾಗ ಅರಿಸ್ಟಾಟಲ್ ಅವರು ಬರೆದಿರುವಂಥದ್ದು. ನೆಕ್ಸ್ಟ್ ನೋಡಿ, ಪೌರತ್ವ ಕಾಯಿದೆ ಯಾವಾಗ ಜಾರಿಗೆ ಬಂತು ಅಂತ ಇದೆ. 1955ರಲ್ಲಿ ಈ ಪೌರತ್ವ ಕಾಯಿದೆ ಅನ್ನುವಂಥದ್ದು ಜಾರಿಗೆ ಬಂದಿರುವಂಥದ್ದು. ಓಕೆ, ನೆಕ್ಸ್ಟ್ ಹೋಗೋಣ. ಪ್ರಜಾಪ್ರಭುತ್ವ ಎಂದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ರಚಿತವಾದ ಸರ್ಕಾರವನ್ನು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತೀವಿ. ಹಾಗಂತ ಕರೆದೋರು ಯಾರು ಅಂತ ಕೇಳಿದರೆ ಅಬ್ರಹಂ ಲಿಂಕನ್ ಅವರು ಕರೀತಾರೆ. ಅವ್ರು ಕೊಟ್ಟಿರುವಂತಹ ಒಂದು ಡೆಫಿನೇಷನ್ ಯಾವುದು ಅಥವಾ ಒಂದು ವ್ಯಾಖ್ಯಾನ ಯಾವುದು ಅಂತ ಕೇಳಿದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ರಚಿತವಾದ ಒಂದು ಸರ್ಕಾರವನ್ನು ಏನಂತ ಕರಿತೀವಿ? ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ, ಕಮ್ಯುನಿಸ್ಟ್ ಸರ್ಕಾರ ವ್ಯವಸ್ಥೆ ಇರುವ ರಾಷ್ಟ್ರ ಯಾವುದು? ಎಲ್ಲಿದೆ ಕಮ್ಯುನಿಸ್ಟ್ ಸರ್ಕಾರ ವ್ಯವಸ್ಥೆ ಅಂದರೆ ಚೀನಾ, ಕ್ಯೂಬಾ ಮತ್ತು ಉತ್ತರ ಕೊರಿಯಾ ರಾಷ್ಟ್ರದಲ್ಲಿ ಯಾವ ಸರ್ಕಾರ ವ್ಯವಸ್ಥೆ ಕಂಡುಬರುತ್ತೆ? ಕಮ್ಯುನಿಸ್ಟ್ ಗವರ್ನಮೆಂಟ್ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ 1989ಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸು ಎಷ್ಟಾಗಿತ್ತು? ಯಾವಾಗ? 1989ಕ್ಕಿಂತ ಹಿಂದೆ ಎಷ್ಟು ವರ್ಷವಾಗಿತ್ತಪ್ಪ ಅಂದರೆ 21 ವರ್ಷ ಆಗಿತ್ತು.
ಯಾರಿಗೆ 21 ವರ್ಷ ಕಂಪ್ಲೀಟ್ ಆಗಿರುತ್ತೋ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದಿತ್ತು. ಆದರೆ ನೋಡಿ 61ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡ್ತಾರೆ 1989ರಲ್ಲಿ. ಅದರ ಪ್ರಕಾರ 21 ವರ್ಷದ ವಯಸ್ಸನ್ನು ಎಷ್ಟಕ್ಕೆ ಇಳಿಸಲಾಯಿತಪ್ಪ ಅಂದರೆ 18 ವರ್ಷಕ್ಕೆ ಇಳಿಸಲಾಯಿತು. ಈಗ ಪ್ರಸ್ತುತ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ 18 ವರ್ಷ ಪ್ರೆಸೆಂಟ್ ಇಂಡಿಯಾದಲ್ಲಿ ರನ್ನಿಂಗಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಆಧಾರ್ ಸಂಖ್ಯೆಯನ್ನು ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರಪ್ಪ ಅಂದರೆ ಜೈವಿಕ ಮೀಟರ್ ಅಂತ ಕರೀತಾರೆ, ಬಯೋಮೆಟ್ರಿಕ್ ಅಂತಲೇ ಕರೆಯುವಂಥದ್ದು. ಕ್ಲಿಯರ್? ಆಧಾರ್ ಸಂಖ್ಯೆಗೆ ಕರೆಯುವಂತಹ ಒಂದು ಟೈಟಲ್ ಆಗಿರುತ್ತೆ. ಇದು 20ನೇ ಪ್ರಶ್ನೆ ಆಗಿರುತ್ತೆ. 21ನೇ ಪ್ರಶ್ನೆ ಹೋಗೋಣ. ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದರೆ 1993ರಲ್ಲಿ ಜಾರಿಗೆ ಬರುತ್ತೆ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ. ಹಾಗಾದರೆ ಈ 73ನೇ ತಿದ್ದುಪಡಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಸ್ಥಳೀಯ ಸರ್ಕಾರಗಳಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಅದೇ 74ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದೆ. ಕ್ಲಿಯರಾ? ನಗರ ಸ್ಥಳೀಯ ಸರ್ಕಾರ, ಪುರಸಭೆ, ಮಹಾನಗರ ಪಾಲಿಕೆ, ನಗರಸಭೆ ಅಂತ ಬರ್ತಾವಲ್ಲ, ಅದು 74ರಲ್ಲಿ ಕಂಡುಬರೋದು. ಇದು ಸಂವಿಧಾನದ ಒಂದು ಭಾಗವಾಗಿ ಸೇರ್ಪಡೆಯಾಗಿದ್ದು 1993ರಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಗ್ರಾಮ ಸಭೆ ಎಷ್ಟು ತಿಂಗಳಿಗೊಮ್ಮೆ ನಡೆಯುತ್ತದೆ ಅಥವಾ ಡ್ಯಾಶ್ ತಿಂಗಳಿಗೊಮ್ಮೆ ನಡೆಯುತ್ತಂದರೆ ಪ್ರತಿ 6 ತಿಂಗಳಿಗೊಂದ್ಸಲ ಏನು ನಡೆಯುತ್ತಪ್ಪ ಅಂದರೆ ಗ್ರಾಮ ಸಭೆ ನಡೆಯುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಗ್ರಾಮ ಪಂಚಾಯಿತಿ ರಚನೆಗೆ ಬೇಕಾದ ಕನಿಷ್ಠ ಜನಸಂಖ್ಯೆ ಎಷ್ಟು? 5,000ದಿಂದ 7,000 ಜನಸಂಖ್ಯೆಯನ್ನು ಹೊಂದಿದರೆ ಆ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಅಂತ ಡಿಕ್ಲೇರ್ ಮಾಡ್ಬೋದು. ಓಕೆ, ಎಷ್ಟು? 5,000ದಿಂದ 7,000 ಜನಸಂಖ್ಯೆಗೆ. ನೆಕ್ಸ್ಟು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಯಾರಾಗಿರ್ತಾರೆ? CEO ಅಂತ ಕರಿತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ನೋಡಿ, ಒಂದು PDO ಅಂತ ಬರ್ತಾರೆ. PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಇವರು ಎಲ್ಲಿರ್ತಾರಪ್ಪ ಅಂದರೆ ಗ್ರಾಮ ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ. EO ಅಂತ ಬರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ಇವರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ. CEO ಅಂತ ಬರ್ತಾರೆ, ಇವ್ರು ಎಲ್ಲಿರ್ತಾರಪ್ಪ ಅಂದರೆ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ. ಕ್ಲಿಯರ್? ಈ 3 ಜನರು ಕೂಡ ನಮಗೆ ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟು 25ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದರೆ 1976ರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಅನ್ನೋದು ಜಾರಿಗೆ ಬರುತ್ತೆ. ಕರ್ನಾಟಕದ ಅತಿ ದೊಡ್ಡ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು ಅಂತ ಕೇಳಿದರೆ BBMP ಅಂತ. BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ. ಇದನ್ನು ಮಿನಿ ವಿಧಾನಸೌಧ ಅಂತಲೂ ಕೂಡ ಕರೀತಾರೆ. 189 ಜನ ಸದಸ್ಯರನ್ನು ಒಳಗೊಂಡಿರೋದು BBMPಯನ್ನು ಮಿನಿ ವಿಧಾನಸೌಧ ಅಂತ ಕರಿತೀವಿ. ಇದು ರಾಜ್ಯದ ಅತಿ ದೊಡ್ಡ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರುತ್ತೆ. ಕರ್ನಾಟಕದಲ್ಲಿ ಒಟ್ಟು 11 ಮುನ್ಸಿಪಲ್ ಕಾರ್ಪೊರೇಷನನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಆಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಓಕೆ, ಸಂಸ್ಕೃತಿ ಎಂಬ ಪದ ಇಂಗ್ಲಿಷ್ ಭಾಷೆಯ ಪದವಾಗಿರುತ್ತೆ. ಓಕೆ, ಈ ಪದ ಯಾವ ಒಂದು ಪದದಿಂದ ಬಂದಿದೆ ಇಂಗ್ಲಿಷ್ ಭಾಷೆದು ಅಂತ ಕೇಳಿದರೆ ಕಲ್ಚರ್ ಎನ್ನುವಂತಹ ಪದದಿಂದ ಬಂದಿದೆ. ಕಲ್ಚರ್ ಅಂದರೆ ಏನು? ಸಂಸ್ಕೃತಿ ಅಂತ. ಹಾಗಾದರೆ ಕಲ್ಚರ್ ಪದದ ಅರ್ಥ ಏನು ಅಂತ ಕೇಳಿದರೆ ಕೃಷಿ ಮಾಡುವ ವಿಧಾನ ಅಂತ. ಕಲ್ಚರ್ ಅಂದರೆ ಏನು? ಕೃಷಿ ಮಾಡುವಂತಹ ಒಂದು ವಿಧಾನ ಅಂತ ಕರಿತೀವಿ. ಅದು ಇಂಗ್ಲಿಷ್ ಭಾಷೆಯಲ್ಲಿ ಕಲ್ಚರ್ ಅಂತಲೇ ಕರೆಯುವಂಥದ್ದು. ರೈಟ್? ಇದು 28ನೇ ಪ್ರಶ್ನೆ ಆಗಿರುತ್ತೆ. 29ನೇ ಪ್ರಶ್ನೆ ಹೋಗೋಣ. ಸಮಾಜದ ಪ್ರಕಾರಗಳು ಯಾವುದು? ಬೇಟೆಯಾಡುವ ಸಮಾಜ ಕಂಡು ಬರುತ್ತೆ, ಪಶುಪಾಲನೆ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಕೈಗಾರಿಕಾ ಉತ್ಪನ್ನಗಳಲ್ಲಿ ತೊಡಗುವಂತಹ ಒಂದು ಸಮಾಜವನ್ನು ಏನು ಎಂಪ್ಲಾಯೀಸ್ಗಳಿರ್ತಾವಲ್ಲ ಅದನ್ನು ಕೈಗಾರಿಕಾ ಸಮಾಜ. ಕೃಷಿ ಚಟುವಟಿಕೆಯಲ್ಲಿ ತೊಡಗುವುದನ್ನು ಕೃಷಿ ಸಮಾಜ. ಬರೀ ಹಿಂಡುಗಟ್ಟಲೆ ದನಕರುಗಳನ್ನು ಸಾಕ್ತಾರಲ್ಲ ಅದು ಪಶುಪಾಲನಾ ಸಮಾಜ. ನೆಕ್ಸ್ಟ್ ಬೇಟೆಯಾಡುವುದಂದರೆ ಈ ಬುಡಕಟ್ಟು ಜನಾಂಗಗಳು ಕಾಡಿನಲ್ಲಿ ಬೇಟೆಯಾಡ್ತಾ ಇರ್ತಾರೆ, ಆ ಒಂದು ಜನಾಂಗನೇ ಸಪ್ರೇಟ್ ಇರುತ್ತೆ, ಅದನ್ನು ಬೇಟೆಯಾಡುವ ಸಮಾಜ ಅಂತಲೇ ಕರಿತೀವಿ. ಈ ರೀತಿ ಸಮಾಜದಲ್ಲಿ 4 ಪ್ರಕಾರದ ಸಮಾಜಗಳನ್ನು ನಾವು ನೋಡ್ತಾ ಹೋಗ್ಬೋದು. ರೈಟ್? ನೆಕ್ಸ್ಟು ಕಾಪು ದಾಸ್ತಾನು ಎಂದರೆ ಏನು ಅಂತ ಕೇಳ್ಬೋದು.
ನೋಡಿ, ಸುಗ್ಗಿ ಅವಧಿಯಲ್ಲಿ ರೈತರು ತನಗೆ ಬೇಕಾದಂತಹ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ತಾರೆ, ಉಳ್ಕಿದನ್ನು ಮಾರಾಟ ಮಾಡ್ತಾರೆ. ಸುಗ್ಗಿಯಲ್ಲಿ ಹೆಚ್ಚುವರಿ ಆಹಾರ ಧಾನ್ಯವನ್ನು ಸಂಗ್ರಹಿಸುತ್ತೆ. ಯಾವ ಟೈಮಲ್ಲಿ ಆಹಾರ ಧಾನ್ಯದ ಕೊರತೆ ಉಂಟಾಗುತ್ತೋ ಆವಾಗ ಜನಸಾಮಾನ್ಯರಿಗೆ ಅದನ್ನು ಪೂರೈಕೆ ಮಾಡ್ತಾರೆ. ಸೊ ಆ ಧಾನ್ಯವನ್ನು ಸಂಗ್ರಹಿಸೋದಕ್ಕೆ ಒಂದು ಸಂಸ್ಥೆ ಇದೆ, FCI ಅಂತ ಕರಿತೀವಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಲೇ. ಆ ಫುಡ್ ಕಾರ್ಪೊರೇಷನ್ ಇಂಡಿಯಾ ಈ ಸುಗ್ಗಿ ಟೈಮಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸುವಂಥ ಒಂದು ಸಂಸ್ಥೆಯಾಗಿರುತ್ತೆ. ಏಕೆ ಅದನ್ನೇನಂತ ಕರಿತೀವಿ? FCI ಅಂತ. ಬಹಳಷ್ಟು ಕಡೆ ಗೋಡನ್ ಟೈಪಲ್ಲಿ ಮಾಡಿರ್ತಾರಲ್ಲ FCI, ಅಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸೋದನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, MGNRGP ಅಂತ ಬರುತ್ತೆ. ಯಾವಾಗ ಜಾರಿಗೆ ಬಂದಿತ್ತು ಹಾಗಂದ್ರೆ ಏನು? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಯಕ್ರಮ ಅಂಥೇಳಿ. ಇದು ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ 2006ರಿಂದ ಜಾರಿಗೆ ಬಂತು. ಕನಿಷ್ಠ 100 ದಿನಗಳ ಉದ್ಯೋಗವನ್ನು ಕೊಡಬೇಕು, ಬಡತನದಲ್ಲಿರುವಂತಹ ಜನರಿಗೆ ಕೂಲಿಯನ್ನು ಕೊಡಬೇಕೆನ್ನುವಂತಹ ಒಂದು ಉದ್ದೇಶದಿಂದ ಗ್ರಾಮಗಳ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನೇ MGNRGP ಅಂತಲೂ ಕೂಡ ಕರೀತಾರೆ. ರೈಟ್, ಇದು 31ನೇ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ವಿಶ್ವ ಪರ್ಯಟನೆ ಮಾಡಿದ ಮೊದಲ ಹಡಗು ಯಾವುದು? ನೋಡಿ, ವಿಕ್ಟೋರಿಯಾ ಎನ್ನುವಂತಹ ಹಡಗು ಮೊಟ್ಟ ಮೊದಲ ಬಾರಿಗೆ ವಿಶ್ವ ಪರ್ಯಟನೆ ಮಾಡ್ತಾರೆ. ಫರ್ಡಿನಾಂಡ್ ಮೆಗಲನ್ ಅಂತ ಕೇಳಿದ್ರಲ್ಲ, ಆ ಫರ್ಡಿನಾಂಡ್ ಮೆಗಲನ್ ಅವರು ಈ ಒಂದು ಹಡಗನ್ನು ಬಳಸ್ಕೊಂಡು ವಿಶ್ವ ಪರ್ಯಟನೆ ಮಾಡಿದ್ದು. ಅವರು ಮಧ್ಯದಲ್ಲೇ ತೀರ್ಕೊಳ್ತಾರೆ, ಆದರೆ ಹಡಗು ಬಂದು ಮಾತ್ರ ಈ ಸ್ಪೇನ್ ರಾಷ್ಟ್ರಕ್ಕೆ ತಲುಪುತ್ತೆ. ಇದು ವಿಶ್ವ ಪರ್ಯಟನೆ ಮಾಡಿದ ಮೊದಲನೇ ಹಡಗಾಗಿರುತ್ತೆ. ನೆಕ್ಸ್ಟು, ಕಾಗದದ ಹಣಕ್ಕೆ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯಲ್ಲ, ಕೇಂದ್ರ ರಿಸರ್ವ್ ಬ್ಯಾಂಕ್ ಏನಿದೆಯಾ, ಅದು ಕಾಗದ ಹಣದ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ಒಂದು ಸಂಸ್ಥೆಯಾಗಿರುತ್ತೆ. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದವರು ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕರಡು ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿರೋದನ್ನು ನೋಡ್ತೀವಿ. ಭಾರತ ಸಂವಿಧಾನ ಅಂಗೀಕರಿಸಿದ ದಿನಾಂಕ ಯಾವುದು? ಇದು ಇಂಪಾರ್ಟೆಂಟ್. ಅಂಗೀಕರಿಸಿದ ದಿನಾಂಕ, ಜಾರಿಗೆ ಬಂದಿದ್ದಲ್ಲ, ಅಂಗೀಕರಿಸಿದ ದಿನಾಂಕ ಯಾವುದಪ್ಪ ಅಂದರೆ ನವೆಂಬರ್ 26, 1949ರಲ್ಲಿ ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಗತ್ತೆ. ಓಕೆ, ಇದು 35ನೇ ಪ್ರಶ್ನೆ ಆಗಿರುತ್ತೆ. 36ನೇ ನೋಡಿ, KM ಮುನ್ಸಿ ಪೂರ್ವ ಪೀಠಿಕೆಯನ್ನು ಏನೆಂದು ಕರೆದಿದ್ದಾರೆ? ಏನಂತ ಕರೀತಾರಪ್ಪ ಅಂದರೆ ರಾಜಕೀಯ ಜಾತಕ ಅಂತ ಕರೀತಾರೆ. ಯಾರು? KM ಮುನ್ಸಿ ಅವರು. ರೈಟ್, ನೆಕ್ಸ್ಟ್ ನೋಡಿ, ಸಂವಿಧಾನದ ಯಾವ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದಿದೆ ಅಂತ ಕೇಳಿದರೆ, ನೋಡಿ, ಸಂವಿಧಾನದ ವಿಧಿ ಯಾವುದಪ್ಪ ಅಂದರೆ 21A ಅಂತ ಇದೆಯಲ್ಲ, 6ರಿಂದ 14 ವರ್ಷದ ಒಳಗಿರೋರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅಂತ ಹೇಳುತ್ತೆ. ಹಾಗಾದರೆ ಇದು ಯಾವಾಗ ಜಾರಿಗೆ ಬಂತು? 86ನೇ ಸಂವಿಧಾನ ತಿದ್ದುಪಡಿ ಮಾಡಲಾಗತ್ತೆ 2002ರಲ್ಲಿ. ಸೊ ಯಾವ ವಿಧಿಯಲ್ಲಿ ಕಂಡುಬರುತ್ತೆ? 21Aಯಲ್ಲಿ ಕಂಡುಬರುತ್ತೆ. ಎಷ್ಟು ವರ್ಷ? 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ. ನೆಕ್ಸ್ಟ್ ನೋಡಿ, ಜೀತ ಪದ್ಧತಿ ನಿರ್ಮೂಲನಾ ಕಾಯಿದೆ ಜಾರಿಗೆ ಬಂದದ್ದು 1976ರಲ್ಲಿ, ಜೀತ ಪದ್ಧತಿ ಅನ್ನುವಂಥದ್ದು. ನೆಕ್ಸ್ಟು, ಕನಿಷ್ಠ ಕೂಲಿ ಕಾಯಿದೆ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ 1948ರಲ್ಲಿ ಜಾರಿಗೆ ಬರುತ್ತೆ. ಯಾವುದು? ಕನಿಷ್ಠ ಕೂಲಿ ಕಾಯಿದೆ ಅಂಥೇಳಿ. ಇದು 39ನೇ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ 40ನೇ ನೋಡೋಣ. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 250 ಜನ ರಾಜ್ಯಸಭೆಯಲ್ಲಿ ಸದಸ್ಯರನ್ನು ಒಳಗೊಂಡಿರ್ತಾರೆ. ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದರೆ 5 ವರ್ಷಗಳು ಇರ್ತವೆ. ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು ವರ್ಷ? 5 ವರ್ಷಗಳು ಕಂಡುಬರ್ತಾವೆ. ಹಾಗೆ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದಂತಹ ವಿಧಿ ಯಾವುದು ಅಂತ ಕೇಳಿದರೆ ಸಂವಿಧಾನದ 52ನೇ ವಿಧಿ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರೋದನ್ನು ನೋಡ್ಬೋದು. ಹಾಗೆ 43ನೇ ಪ್ರಶ್ನೆ ನೋಡಿ, ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಘೋಷಿಸಿಲ್ಲ ಅಂತ ಕೇಳಿದರೆ, ಡಿಕ್ಲೇರ್ ಮಾಡಿಲ್ಲ ಇನ್ನು. ತುರ್ತು ಪರಿಸ್ಥಿತಿಯಲ್ಲಿ 3 ಇದಾವೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕಂಡುಬರುತ್ತೆ. ಸೊ ಇದು 352ನೇ ವಿಧಿಯಲ್ಲಿ ಕಂಡುಬರುವಂಥದ್ದು. ರಾಜ್ಯ ತುರ್ತು ಪರಿಸ್ಥಿತಿ 356ರಲ್ಲಿ ಕಂಡುಬರುತ್ತೆ.
ಆರ್ಥಿಕ ತುರ್ತು ಪರಿಸ್ಥಿತಿ ಅನ್ನೋದು 360 ಕಂಡುಬರುತ್ತೆ. ಇದುವರೆಗೂ ಯಾವ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ ಅಂತ ಕೇಳಿದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಭಾರತದಲ್ಲಿ ಘೋಷಣೆ ಆಗಿಲ್ಲ. ಯಾವುದೋ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ. ರೈಟ್. ನೆಕ್ಸ್ಟ್ ಒನ್, ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ನೋಡಿ, ಜನವರಿ 28, 1950 ಸರ್ವೋಚ್ಚ ನ್ಯಾಯಾಲಯ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿದೆ. ಚಂಡೀಗಢದ ಉಚ್ಚ ನ್ಯಾಯಾಲಯ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ನೋಡಿ, ಚಂಡೀಗಢದಲ್ಲಿ ಉಚ್ಚ ನ್ಯಾಯಾಲಯ ಇದೆ, ಹೈಕೋರ್ಟ್ ಇದೆ. ಆ ಹೈಕೋರ್ಟ್ ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳು ಆ ಚಂಡೀಗಢದ ಹೈಕೋರ್ಟಿಗೆ ಹೋಗಬೇಕಾಗತ್ತೆ. ರೈಟ್. ನೆಕ್ಸ್ಟ್ ನೋಡಿ, ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ವಿಧಾನ ಪರಿಷತ್ ಅಂತಲೇ ಕರಿತೀವಿ. ಕೆಳಮನೆಯನ್ನು ವಿಧಾನಸಭಾ ಅಂತ ಕರೀತಾರೆ, ಮೇಲ್ಮನೆಯನ್ನು ವಿಧಾನ ಪರಿಷತ್ ಅಂತಲೇ ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ, ಭೂಸೇನೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ಭೂಸೇನೆಯ ಪ್ರಧಾನ ಕಚೇರಿ ಇರೋದು ಎಲ್ಲಿದೆಯಪ್ಪ ಅಂದರೆ ಹೆಡ್ ಕ್ವಾರ್ಟರು ದೆಹಲಿಯಲ್ಲಿ ಕಂಡುಬರುತ್ತೆ. ಇದು 47ನೇ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಭಾರತೀಯ ಮಿಲಿಟರಿ ಅಕಾಡೆಮಿ ಇರುವಂಥದ್ದು ಎಲ್ಲಿ? ಮಿಲಿಟರಿ ಅಕಾಡೆಮಿ ಇರೋದು ಡೆಹ್ರಾಡೂನಲ್ಲಿ ಕಂಡುಬರುತ್ತೆ, ಉತ್ತರಾಖಂಡ್ ರಾಜ್ಯದಲ್ಲಿ. ಡೆಹ್ರಾಡೂನಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ. ಮಾತೃಪ್ರಧಾನ ಕುಟುಂಬ ಕಂಡುಬರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಕೇರಳದಲ್ಲಿ ಮಾತೃಪ್ರಧಾನ ಕುಟುಂಬ ಕಂಡುಬರುತ್ತೆ. ಇಲ್ಲಿ ಆಸ್ತಿ ಆಗಿರ್ಬೋದು, ಕುಟುಂಬ ನಿರ್ವಹಣೆ ಆಗಿರ್ಬೋದು, ಸಂಪೂರ್ಣ ರೆಸ್ಪಾನ್ಸಿಬಲ್ ಯಾರ ಕೈಯಲ್ಲಿರುತ್ತಪ್ಪ ಅಂದರೆ ಕುಟುಂಬದ ಒಡತಿಯ ಕೈಯಲ್ಲಿರುತ್ತೆ. ಇದನ್ನು ಮಾತೃಪ್ರಧಾನ ಕುಟುಂಬ ಅಂತಲೇ ಕರೆಯೋದು. ನೆಕ್ಸ್ಟು, ಜಾರ್ವಾ ಬುಡಕಟ್ಟು ಜನಾಂಗ ಭಾರತದಲ್ಲಿ ಎಲ್ಲಿ ಕಂಡುಬರ್ತಾರೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರ್ತಾರೆ. ಯಾರು? ಜಾರ್ವಾ ಬುಡಕಟ್ಟು ಜನಾಂಗಗಳು. 1991 ನಂತರ ಭಾರತದಲ್ಲಿ ಜಾರಿಗೊಳಿಸಿದ ಆರ್ಥಿಕ ಬದಲಾವಣೆ ಏನಪ್ಪ ಅಂದರೆ LPG ಸಿಸ್ಟಮನ್ನು ಜಾರಿಗೆ ತರಲಾಗತ್ತೆ. LPG ಅಂದರೆ ಎಲ್ ಅಂದರೆ ಲಿಬರಲೈಜೇಷನ್, P ಅಂದರೆ ಪ್ರೈವೇಟೈಜೇಷನ್, G ಅಂದರೆ ಗ್ಲೋಬಲೈಜೇಷನ್ ಅಂತ. ನೋಡಿ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ 3 ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡುತ್ತೆ 1991ರಲ್ಲಿ. ಯಾಕಂದರೆ ಉದಾರೀಕರಣ ಅಂದರೆ ಏನಪ್ಪ ಅಂದರೆ ಕೆಲವೊಂದು ಇಂಡಸ್ಟ್ರಿಗಳನ್ನು ಓಪನ್ ಮಾಡೋದಾದರೆ ತುಂಬ ರೂಲ್ಸ್ ರೆಗ್ಯುಲೇಷನ್ಗಳು ಕಂಡೀಷನ್ಸ್ಗಳು ಇರ್ತಾವೆ. ಅದರಲ್ಲಿ ಲಿಬರಲೈಜೇಷನ್ ಮಾಡಬೇಕು ಅಂತ ಅರ್ಥ. ಓಕೆ. ನೆಕ್ಸ್ಟ್ ನೋಡಿ, ಪ್ರೈವೇಟೈಜೇಷನ್ ಅಂದರೆ ಕೇವಲ ಸರ್ಕಾರ ಎಲ್ಲವನ್ನೂ ನಿರ್ವಹಣೆ ಮಾಡೋಕ್ಕಾಗಲ್ಲ, ಖಾಸಗಿ ಕಂಪನಿಗಳಿಗೂ ಕೂಡ ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಖಾಸಗಿಯವರಿಗೂ ಅವಕಾಶ ಮಾಡಿಕೊಡ್ಬೇಕು, ಪ್ರೈವೇಟೈಜೇಷನ್. ಗ್ಲೋಬಲೈಜೇಷನ್ ಅಂದರೆ ವಿದೇಶಗಳಲ್ಲಿ ನಮ್ಮ ರಾಷ್ಟ್ರದವರು ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡ್ಬೋದು, ವಿದೇಶದವರು ಭಾರತದಲ್ಲಿ ಬಂದು ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಇದನ್ನು ಗ್ಲೋಬಲೈಜೇಷನ್ ಅಂತ ಕರಿತೀವಿ. ಈ ರೀತಿ ಸಿಸ್ಟಮ್ ಯಾವಾಗ ಬಂತು ಅಂತ ಕೇಳಿದರೆ 1991ರಲ್ಲಿ ಬರಲಾಗುತ್ತೆ. ರೈಟ್. ನೆಕ್ಸ್ಟ್ ಒನ್, ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಮುಳ್ಳಯ್ಯನಗಿರಿ. ಎಲ್ಲಿದೆ ಅಂತ ಕೇಳಿದರೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಯಾವ ಊರನ್ನು ಉದ್ಯಾನ ನಗರಿ ಅಂತ ಕರೀತಾರೆ ಅಂದರೆ ಅದು ಬೆಂಗಳೂರಿಗೆ ಕರೆಯುವಂತಹ ಒಂದು ಹೆಸರು ಉದ್ಯಾನ ನಗರಿ, ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಸಿಲಿಕಾನ್ ಸಿಟಿ ಅಂತಲೂ ಕೂಡ ಕರಿತೀವಿ ಬೆಂಗಳೂರಿಗೆ. ಪ್ಯಾಡಾಲಜಿ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಮಣ್ಣನ್ನು ಕುರಿತು ಅಧ್ಯಯನ ಮಾಡೋದನ್ನು ಪ್ಯಾಡಾಲಜಿ, ಸ್ಟಡಿ ಆಫ್ ಸಾಯಿಲ್ ಅಂದರೆ ಪ್ಯಾಡಾಲಜಿ ಅಂತ. ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂತ ಕೇಳಿದರೆ ಅಮೋಘ ವರ್ಷ ನೃಪತುಂಗ ಬರೀತಾರೆ. ಆಪ್ಷನಲ್ ಇಲ್ಲ ಅಂದರೆ ಶ್ರೀ ವಿಜಯ ಅಂತ ಇರ್ತಾರೆ. ಯಾರು? ಶ್ರೀ ವಿಜಯ. ಯಾರು ಇರ್ತಾರೆ ನೋಡಿ ಆನ್ಸರನ್ನು ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಪ್ರಸ್ತುತ 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಆ 31ನೇ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯನಗರ ಜಿಲ್ಲೆ ಆಗಿರುತ್ತೆ. 31ನೇ ಜಿಲ್ಲೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಹೋಗೋಣ. 57ನೇ ಪ್ರಶ್ನೆ. ಏಷ್ಯಾದಲ್ಲೇ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂದರೆ ಕಲಬುರಗಿ. ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ತೊಗರಿಯನ್ನು ಬೆಳೆಯುವಂಥ ಜಿಲ್ಲೆ ಯಾವುದು? ಕಲಬುರಗಿ ಜಿಲ್ಲೆ ಆಗಿರುತ್ತೆ. ಭಾರತದಲ್ಲೇ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ಜಿಲ್ಲೆ ಯಾವುದು? ಕಲಬುರಗಿ. ಭಾರತದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ರಾಜ್ಯ ಯಾವುದು? ಕರ್ನಾಟಕ. ಕ್ಲಿಯರ್? ಓಕೆ. ಈ ರೀತಿಯಾಗಿರುವಂಥ ಕ್ವಶನ್ಸನ್ನು ರೈಸ್ ಮಾಡ್ಬೋದು. ಕರ್ನಾಟಕ ರಾಜ್ಯದ ಹೈನು ಮತ್ತು ಕೃಷಿ ಕೆಲಸಗಳಿಗೆ ಹೆಸರುವಾಸಿಯಾಗಿರುವಂತಹ ದೇಶೀಯ ಅವಳಿ ಉದ್ದೇಶಿತ ತಳಿಗಳು ಯಾವುದು? ದನದ ತಳಿಗಳು ಅಂತ ಕರಿತೀವಲ್ಲ ಅವು.
ಯಾವುದಪ್ಪ ಅಂದರೆ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ಎನ್ನುವಂತಹ 2 ತಳಿಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಎರಡೂ ಉದ್ದೇಶ ಇದೆ, ಹೈನು ಮತ್ತು ಕೃಷಿಗೂ ಕೂಡ ಬಳಸ್ತೀವಿ. ಹಾಲು ಉತ್ಪಾದನೆ ಆಗುತ್ತೆ, ಬೇಸಾಯಕ್ಕೂ ಕೂಡ ಇದನ್ನು ಬಳಸ್ತೀವಿ. ಕರ್ನಾಟಕದಲ್ಲಿನ ದೋಣಿಮಲೈ ಇದಕ್ಕೆ ಪ್ರಸಿದ್ಧಿ ಪಡೆದಿದೆ. ಯಾವುದಪ್ಪ ಅಂದರೆ ಈ ದೋಣಿಮಲೆ ಅನ್ನೋದು ಕಬ್ಬಿಣದ ಅದಿರು ಅತಿ ಹೆಚ್ಚು ಕಂಡುಬರುವಂತಹ ಒಂದು ಸ್ಥಳ. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವುದು? ದೋಣಿಮಲೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವ ಜಿಲ್ಲೆಯನ್ನು ಕರಿತೀವಿ ಅಂದರೆ ದಾವಣಗೆರೆ. ಯಾಕಪ್ಪ ಅಂದರೆ ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ಮ್ಯಾಂಚೆಸ್ಟರ್ ಎನ್ನುವಂಥದ್ದು ಲಂಡನ್ನಲ್ಲಿ ಇರುವಂತಹ ಒಂದು ಸ್ಥಳ. ಆ ಮ್ಯಾಂಚೆಸ್ಟರ್ ಎನ್ನುವಂಥದ್ದು ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಮ್ಯಾಕ್ಸಿಮಮ್ ಇದ್ದಾವೆ. ಅದರ ಆಧಾರದ ಮೇಲೆ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯೋದಾದರೆ ಯಾವ ಪ್ಲೇಸಿಗೆ ಕರಿತೀವಪ್ಪ ಅಂದರೆ ಗುಜರಾತ್ನ ಅಹಮದಾಬಾದಿಗೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಹಿಂದೆ ಮುಂಬೈಗೆ ಕರಿತಿದ್ವಿ, ಈಗ ಅಹಮದಾಬಾದಿಗೆ ಕರೆಯೋದು. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂದರೆ ಕೊಯಮತ್ತೂರು, ತಮಿಳುನಾಡಿನಲ್ಲಿ ಕಂಡುಬರುವಂತಹ ಕೊಯಮತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ರೈಟ್, ಇದು 60ನೇ ಪ್ರಶ್ನೆ ಆಗಿರುತ್ತೆ. 61ನೇ ನೋಡಿ, ಸಿಬರ್ಡ್ ನೌಕಾನೆಲೆ ಎಲ್ಲಿದೆ ಅಂತ ಕೇಳಿದರೆ ಕಾರವಾರದಲ್ಲಿ ಕಂಡುಬರುತ್ತೆ. ಯಾವುದು? ಸಿಬರ್ಡ್ ನೌಕಾನೆಲೆ. ನೆಕ್ಸ್ಟು ಪುಷ್ಪಗಿರಿ ಅಭಯಾರಣ್ಯ ಇರುವಂತಹ ಜಿಲ್ಲೆ ಎಲ್ಲಪ್ಪ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಪುಷ್ಪಗಿರಿ ಅಭಯಾರಣ್ಯ ಅನ್ನೋಂಥದ್ದು. ನೆಕ್ಸ್ಟು ಬಿಸಿಲೇ ಕಾಡುಗಳು ಕಂಡುಬರುವಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂದರೆ ಹಾಸನ ಜಿಲ್ಲೆ, ಸಕಲೇಶ್ವರದ ಭಾಗದಲ್ಲಿ ಕಂಡುಬರುತ್ತೆ ಬಿಸಿಲೇ ಕಾಡುಗಳು. ನೆಕ್ಸ್ಟ್ ನೋಡಿ, ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದೆ. ಯಾವುದಕ್ಕೆ? ಕರ್ನಾಟಕದ ಅರಣ್ಯ ವ್ಯಾಪ್ತಿ ಅಥವಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಇರುವಂಥದ್ದು. ರೈಟ್, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಕೂಡಲ ಸಂಗಮವು ಕೆಳಗಿನ ಯಾವ ನದಿಗಳ ಸಂಗಮವಾಗಿರುತ್ತೆ? ಅಂದರೆ ಕೂಡಲ ಸಂಗಮದಲ್ಲಿ ಹೋಗಿ ಸೇರುವಂತಹ ಪ್ರಮುಖ ನದಿ ಯಾವುದಪ್ಪ ಅಂದರೆ ಕೃಷ್ಣಾ ನದಿಗೆ ಹೋಗಿ ಮಲಪ್ರಭಾ ನದಿ ಸೇರುತ್ತೆ. ಇವೆರಡು ಸಂಗಮವಾಗುವಂಥ ಸ್ಥಳ ಯಾವುದು? ಕೂಡಲ ಸಂಗಮ. ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂಥ ನದಿ ಯಾವುದು ಅಂತ ಕೇಳಿದರೆ ತುಂಗಭದ್ರಾ ನದಿ ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ, ಬ್ರೈಟ್ನೆಸ್ ಆಗಿ. ಯಾಕಂದರೆ ಸೋಲಾರ್ ಸಿಸ್ಟಮಲ್ಲಿ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದಪ್ಪ ಅಂದರೆ ಅದು ವೀನಸ್ ಆಗಿರುತ್ತೆ, ಶುಕ್ರ ಗ್ರಹ. ಹಾಗಾಗಿ ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತದು. ಸೌರವ್ಯೂಹದ ಅತಿ ಸಾಂದ್ರತೆ ಗ್ರಹ ಯಾವುದು ಅಂತ ಕೇಳಿದರೆ ಭೂಮಿ. ಹೈಯೆಸ್ಟ್ ಡೆನ್ಸಿಟಿ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದರೆ ಅದು ಯಾವುದಪ್ಪ ಅಂದರೆ ಭೂಮಿ ಆಗಿರುತ್ತೆ. ಇದು 68ನೇ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ 69 ಹೋಗೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ರಾಷ್ಟ್ರಗಳನ್ನು ಕೊಟ್ಟಿರ್ತಾನೆ ನೋಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದೋಗುತ್ತೆ. ಎಷ್ಟು ರಾಜ್ಯಗಳಲ್ಲಿ ಅಂತ ಕೇಳಿದರೆ 8 ರಾಜ್ಯಗಳಲ್ಲಿ ಹಾದೋಗುತ್ತೆ. ಅದೇ ಮತ್ತೊಂದು ರಾಷ್ಟ್ರ ಯಾವುದಪ್ಪ ಅಂದರೆ ಸೌದಿ ಅರೇಬಿಯಾದಲ್ಲೂ ಕೂಡ ಹಾದೋಗುತ್ತೆ. ಏಷ್ಯನ್ ಕಂಟ್ರೀಸಲ್ಲಿ ಭಾರತ ಕಂಡುಬರುತ್ತೆ ಮತ್ತು ಸೌದಿ ಅರೇಬಿಯಾದಲ್ಲಿ ಹಾದೋಗುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್. ಓಕೆ, ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಯಾವುದಂತ ಕೇಳಿದ್ರು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಆನ್ಸರ್ ಮಾಡಿ. ನೆಕ್ಸ್ಟ್ ನೋಡಿ, ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. ಅಂದರೆ ಗ್ಲೋಬಲ್ಲಿ ಈ ರೀತಿ ಇದು 0 ಡಿಗ್ರಿ, ಇದು 1 ಡಿಗ್ರಿ, 2 ಡಿಗ್ರಿ ಅಂತ ಇರುತ್ತೆ. ಅಂದರೆ 2 ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಅಂತ ಕೇಳ್ತಾನೆ, 110 ಕಿಲೋಮೀಟರ್. ಅಕ್ಯುರೇಟ್ ಆಗಿ ಹೇಳೋದಾದರೆ 110.4 ಕಿಲೋಮೀಟರ್ ಅಷ್ಟು ಅಂತರ ಇರುತ್ತೆ. 2 ಅಕ್ಷಾಂಶಗಳ ನಡುವಿನ ಅಂತರ ಅಂತ ಕೇಳಿದರೆ 110.4 ಕಿಲೋಮೀಟರ್. ಅದೇ 2 ರೇಖಾಂಶ ನಡುವಿನ ಅಂತರ ಯಾವುದು ಅಂತ ಎಷ್ಟು ಅಂತ ಕೇಳಿದರೆ 111 ಕಿಲೋಮೀಟರ್. ಇದು ರೇಖಾಂಶಗಳ ನಡುವಿನ ಅಂತರವಾಗಿರುತ್ತೆ. ಇದು ಯಾವುದು? ಅಕ್ಷಾಂಶಗಳ ನಡುವಿನ ಅಂತರವಾಗಿರುತ್ತೆ. ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವಂಥ ದಿನ ಯಾವುದಪ್ಪ ಅಂದರೆ ಡಿಸೆಂಬರ್ 22ರಂದು. ಯಾಕಂದರೆ ಇಲ್ಲಿ ಗ್ಲೋಬನ್ನು ತಗೊಂಡಾಗ 3 ರೇಖೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದು ಯಾವುದಪ್ಪ ಅಂತ ಕೇಳಿದರೆ ನೋಡಿ, 0 ಡಿಗ್ರಿ ಈಕ್ವಿಟಾರ್, ಸಮಭಾಜಕ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಕ್ಲಿಯರ್? ಈ ಸಮಭಾಜಕ ವೃತ್ತದ ಮೇಲೆ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳ್ತವೆ. ಹಾಗಾಗಿ ಜೂನ್ 21ಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ.
ಡಿಸೆಂಬರ್ 22ಕ್ಕೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಅಂದರೆ ಇದು ದಕ್ಷಿಣ ಭಾಗವಾಗಿರುತ್ತೆ. ಹಾಗಾಗಿ ಈ ಒಂದು ಏರಿಯಾವನ್ನು ನಾವು ಏನಂತ ಕರಿತೀವಿ, ಲಾಂಗ್ ಡೇ ಇರುವಂತಹ ದಿನ ಅಂತ ಕರಿತೀವಿ. ಎಲ್ಲಿ? ದಕ್ಷಿಣ ಗೋಳಾರ್ಧದಲ್ಲಿ. ಯಾವ ದಿನ? ಡಿಸೆಂಬರ್ 22ರಂದು. ಅದೇ ಭೂಮಿಯ ಮೇಲೆ ಸಮಹಗಲು ಸಮರಾತ್ರಿ ಇರೋದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು. ರೈಟ್. ಭೂಮಿಯ ಸಮಭಾಜಕ ವೃತ್ತದ ಪರಿಧಿಯ ಸುಮಾರು ಎಷ್ಟಿದೆ ಅಂತ, ಅಂದರೆ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆಯನ್ನು ಎಷ್ಟಿದೆ ಅಂತ ಕೇಳಿದರೆ 40,076 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹೊಂದಿದೆ. ಇಲ್ಲಿ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಪ್ಪ ಅಂದರೆ 40,076 ಕಿಲೋಮೀಟರ್ ಅಷ್ಟು ಸುತ್ತಳತೆಯನ್ನು ಹೊಂದಿದೆ. ಇದೇ ಸಮಭಾಜಕ ವೃತ್ತ. ಟೋಟಲ್ ಇದರ ಏರಿಯಾ ಎಷ್ಟಪ್ಪ ಅಂತ ಕೇಳಿದರೆ 40,076 ಕಿಲೋಮೀಟರ್ಸ್. ಇದು 72ನೇ ಪ್ರಶ್ನೆಯಾಗಿರುತ್ತೆ. 73ಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ದಿನರೇಖೆ ಡೇಟ್ ಲೈನ್ ಯಾವ ಸ್ಥಳದಲ್ಲಿ ಹಾದು ಹೋಗುತ್ತೆ ಅಂದರೆ ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಹಾದು ಹೋಗುವಂತಹ ಒಂದು ರೇಖೆ. ಇದನ್ನು ಐಡಿಯಲ್ ಲೈನ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರೆಯೋದು. ಯಾವ ಡಿಗ್ರಿಯಲ್ಲಿದೆ ಅಂತ ಕೇಳಿದರೆ 180 ಡಿಗ್ರಿ ರೇಖಾಂಶದಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ರೇಖಾಂಶದಲ್ಲಿರೋದೇ ಈ ಐಡಿಯಲ್ ಲೈನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಗ್ರಾನೈಟ್ ಯಾವ ರೂಪದ ಕಲ್ಲು ಅಂತ ಕೇಳಿದ್ದಾನೆ. ಅಂದರೆ ಈ ಶಿಲೆಗಳಲ್ಲಿ 3 ಇದೆ. ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ ಅಂತ ಕಂಡುಬರ್ತವೆ. ಅದರಲ್ಲಿ ಗ್ರಾನೈಟ್ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂದರೆ ಇದು ಅಗ್ನಿಶಿಲೆಗೆ ಎಕ್ಸಾಂಪಲ್ ಆಗಿರುತ್ತೆ. ನಿಫೆ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿ ಅಂದರೆ ಭೂಮಿಯ ಒಳಪದರದಲ್ಲಿ ಕಂಡುಬರುವಂತಹ ಒಂದು ಖನಿಜವನ್ನು ನಿಫೆ ಅಂತ ಕರಿತೀವಿ. ಎಲ್ಲಿದೆ ಇದು? ಕೋರಲ್ಲಿ ಕಂಡುಬರುತ್ತೆ. ಕೋರಲ್ಲಿ ಕಂಡುಬರುವಂಥದ್ದು ಭೂಮಿಯ ಒಳಪದರದಲ್ಲಿ ಕಂಡುಬರೋದನ್ನು ನಿಫೆ. ನಿಫೆ ಅಂದರೆ ನಿಕ್ಕಲ್ ಮತ್ತು ಫೆರಸ್ ಅಂತ. ಏನರ್ಥ ಆಯ್ತಾ? ನಿಫೆ ಅಂದರೆ ನಿಕ್ಕಲ್ ಮತ್ತು ಫೆರಸ್ ಅಂತ ಕರೆಯೋದು. ಭಾಳ ಎಕ್ಸಾಮ್ಸಲ್ಲಿ TETಯಲ್ಲಿ ಮಾಮೂಲಿ ಕ್ವಶನ್ಸ್ ಆಗಿ ಬರ್ತಾನೆ ಇರುತ್ತೆ, ಗೊತ್ತಿರಲಿ. ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದಕ್ಕೆ ಸಂಬಂಧಿಸಿದೆ. ಪೆಸಿಫಿಕ್ ಮಹಾಸಾಗರವನ್ನು ಅಗ್ನಿ ವೃತ್ತ ಅಂತ ಕರೀತಾರೆ. ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಯಾಕಂದರೆ ಆ ಭಾಗದಲ್ಲಿ ಅತಿ ಹೆಚ್ಚು ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಕಂಡುಬರ್ತವೆ. ಹಾಗಾಗಿ ಅದನ್ನು ಏನಂತ ಕರಿತೀವಿ? ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಅಗ್ನಿ ವೃತ್ತ ಅಂತ ಕರೆಯೋದು ಯಾವುದನ್ನಂತ ಕೇಳಿದರೆ ಪೆಸಿಫಿಕ್ ಮಹಾಸಾಗರಕ್ಕೆ ಕರಿತೀವಿ ಅಗ್ನಿ ವೃತ್ತ ಅಂತ. ವಾಲ್ಕೆನೋಸ್ ಮತ್ತು ಅರ್ಥ್ಕ್ವಿಕ್ಕು ಮ್ಯಾಕ್ಸಿಮಮ್ ಕಂಡುಬರುತ್ತಲ್ಲಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕರ್ನಾಟಕದಲ್ಲಿ ಭೂಕಂಪನ ಕೇಂದ್ರ ಎಲ್ಲಿದೆಯಪ್ಪ ಅಂದರೆ ಗೌರಿಬಿದನೂರಿನಲ್ಲಿ ಕಂಡುಬರುತ್ತೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು. ಸುನಾಮಿ ಎನ್ನುವುದು ಏನು? ನೋಡಿ, ಭೂಕಂಪನದಿಂದ ಉಂಟಾದ ಸಾಗರದ ಅಲೆಗಳನ್ನು ಏನಂತ ಕರಿತೀವಿ? ಸುನಾಮಿ ಅಂತ ಕರಿತೀವಿ. ಅಂದರೆ ಸಮುದ್ರ ಸಾಗರದಲ್ಲಿ ಭೂಕಂಪನ ಆಗುತ್ತೆ, ಆಗ ದೊಡ್ಡ ಮಟ್ಟದ ಅಲೆಗಳು ಹೇಳ್ತವೆ, ಅದನ್ನೇ ಸುನಾಮಿ ಅಂತ ಕರೆಯುವಂಥದ್ದು. 79ನೇ ಪ್ರಶ್ನೆ ನೋಡಿ. ಆವಾಸ ಸ್ಥಾನಗೊಂಡಿರುವ ಸುಪ್ತ ವ್ಯವಸ್ಥೆಯಲ್ಲಿರುವ ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ ಯಾವುದು ಅಂತ ಕೇಳಿರ್ತಾನೆ. ಜ್ವಾಲಾಮುಖಿಯಲ್ಲಿ 3 ವಿಧ. ಒಂದು ಆ್ಯಕ್ಟಿವ್ ಜಾಗೃತ ಜ್ವಾಲಾಮುಖಿ, ಲುಪ್ತ ಮತ್ತು ಸುಪ್ತ ಜ್ವಾಲಾಮುಖಿ ಅಂತ ಕಂಡುಬರ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸುಪ್ತಕ್ಕೆ ಯಾವುದಪ್ಪ ಅಂದರೆ ಅಕಾಂಕಾಗುವಾ ಎನ್ನುವಂತಹ ಒಂದು ಜ್ವಾಲಾಮುಖಿ ಕಂಡುಬರುತ್ತೆ. 80ನೇ ನೋಡಿ. ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪನ ವಲಯದಲ್ಲಿ ಬರುವುದಿಲ್ಲ ಅಂತ ಇದೆ. ಯಾವ ರಾಜ್ಯ ಅತಿ ಹೆಚ್ಚು ಭೂಕಂಪನ ಝೋನಲ್ಲಿದೆ ಅಂತ ಕೇಳಿದಾಗ ಜಮ್ಮು ಕಾಶ್ಮೀರ ಕಂಡುಬರುತ್ತೆ, ಉತ್ತರಾಖಂಡ್ ಕಂಡುಬರುತ್ತೆ, ಗುಜರಾತ್ ರಾಜ್ಯ ಕಂಡುಬರುತ್ತೆ. ಗುಜರಾತ್. ಓಕೆ, ಈ ಹಿಮಾಲಯದ ಬೆಲ್ಟಲ್ಲಿ ಏನಿದೆ ಅಲ್ಲಿ ಅರ್ಥ್ಕ್ವಿಕ್ ಜಾಸ್ತಿ. ನಾವು ಪರ್ಯಾಯ ಪ್ರಸ್ಥಭೂಮಿಯಲ್ಲಿದ್ದೀವಿ. ಯಾವ ರಾಜ್ಯ? ಕರ್ನಾಟಕ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಅಲ್ಲಿ ಹಾರ್ಡ್ ರಾಕ್ಸ್ ಇದೆ. ಯಾಕಂದರೆ ವಾಲ್ಕೆನೋಸಿಂದ ಫಾರ್ಮೇಷನ್ ಆಗಿರೋದ್ರಿಂದ ಕಠಿಣವಾದ ಶಿಲೆಗಳು ಕಂಡುಬರ್ತಾವೆ. ಹಾಗಾಗಿ ಅಲ್ಲಿ ಏನು ಕಂಡುಬರೋದಿಲ್ಲ? ಒಂದು ಭೂಕಂಪನ ಅಷ್ಟಾಗಿ ಕಂಡುಬರೋದಿಲ್ಲ. ಇದು 80ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. 81ಕ್ಕೆ ಹೋಗೋಣ. ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳೆಯಬಹುದು. ಏನಂತ ಕರಿತೀವಿ ಅದನ್ನು? ವಾಯುಭಾರ ಮಾಪಕ. ಬಾರೋ ಮೀಟರ್ ಅಂತಲೇ ಕರಿತೀವಿ. ಬಾರೋಮೀಟರ್ ಅಂದರೆ ಏನು? ವಾಯುಭಾರ ಮಾಪಕ ಅಂತ ಕರಿತೀವಿ. ಸೊ ಇದು ವಾಯುಮಂಡಲದ ಒತ್ತಡವನ್ನು ಅಳೆಯುತ್ತೆ. ಅಟ್ಮಾಸ್ಫಿಯರ್ ಪ್ರೆಷರನ್ನು ಮೆಜರ್ಮೆಂಟ್ ಮಾಡುವಂಥದ್ದು. ಭೂಮಿಯ ವಾತಾವರಣದ ಅತ್ಯಂತ ಮೇಲಿನ ಪದರ ಯಾವುದು? 5 ಲೇಯರ್ಸ್ಗಳಿದಾವ್ರಿ. ಫಸ್ಟು ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್, ಮೆಸೋಸ್ಫಿಯರ್, ಐನೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್. ಇದು ಟ್ರೋಪೋ, ಇದು ಸ್ಟ್ರಾಟೋ, ಇದು ಮೇಸೋ, ಕ್ಲಿಯರಾ? ಇದು ಐನೋ
ಮತ್ತು ಇದು ಎಕ್ಸೋಸ್ಫಿಯರ್ ಅಂತ. ಯಾವುದಪ್ಪ ಅಂದರೆ ಬಹಿಗೋಳ ಅಂತ ಇದೆಯಲ್ಲ ಆ ಗೋಳ. ಅಂದರೆ ಎಕ್ಸೋಸ್ಫಿಯರ್ ಅನ್ನುವಂಥದ್ದು ಭೂಮಿಯ ವಾತಾವರಣದ ಅತ್ಯಂತ ಮೇಲಿನ ಪದರ. ಓಕೆ, ಟ್ರೋಪೋಸ್ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ ಅಂತ ಕರಿತೀವಿ. ಇದೇ ಔಟರ್ ಲೇಯರ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟು ಓಝೋನ್ ವಲಯ ಎಲ್ಲಿದೆ ಅಂತ ಕೇಳಿದರೆ ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತೆ. ಯಾವ ಲೇಯರಲ್ಲಿದೆ? ಟ್ರೋಪೋಸ್ಫಿಯರಲ್ಲಿ ಕಂಡುಬರೋದು ಓಝೋನ್ ಪದರವನ್ನು ನೋಡ್ತೀವಿ. ಓಝೋನ್ ಡೇ ಯಾವಾಗ? ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಅಂತ ಕರಿತೀವಿ. ವರ್ಲ್ಡ್ ಓಝೋನ್ ಡೇ ಅಂತ ಕರೆಯೋದು ಸೆಪ್ಟೆಂಬರ್ 16ಗೆ. ರೈಟ್? ನೆಕ್ಸ್ಟ್ ನೋಡಿ, ಅನಿಮೋಮೀಟರ್ ಇದನ್ನು ಯಾವ ರೀತಿ ಉಪಯೋಗಕ್ಕೆ ಬಳಸ್ತೀವಿ? ಇದನ್ನು ಏನನ್ನು ಅಳೆಯಲು ಉಪಯೋಗಿಸ್ತಾರಪ್ಪ ಅಂದರೆ ಗಾಳಿಯ ವೇಗವನ್ನು ಅಳೆಯೋದು ಯಾವುದೋ ಅನಿಮೋಮೀಟರ್ ಆಗಿರುತ್ತೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಎಷ್ಟು ಪ್ರಶ್ನೆಗಳು ಈ ಒಂದು TET ಎಕ್ಸಾಮ್ ಆರ್ ಅದರ್ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಯೂಸ್ ಆಗ್ಬೋದು. ನೇರ ಪ್ರಶ್ನೆ ನೇರ ಉತ್ತರ ಅಂತ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.